ನಾನು ನೋಡಿ ಅದೇ ಹೇಳ್ತಿರೋದು. ಈಗ ನಾನು ಪ್ರತಿ ಸಲ ಸಿಗ್ನಲಲ್ಲಿ ಅಥವಾ ರೋಡಲ್ಲಿ ನಾನು ಹೆಂಡ್ತಿ ಓಡಾಡಬೇಕಾದ್ರೆ ಹೂ ಮಾರೋ ಹೆಣ್ಮಕ್ಳು ಬರ್ತಾರೆ. ನಾನು ಪ್ರತಿ ಸಲ ಹೇಳ್ತೀನಿ, ಅವ್ರ ಹತ್ರ ಚೌಕಾಸಿ ಮಾಡಬೇಡ. ರಸ್ತೆಯಲ್ಲಿ ತರಕಾರಿ ಮಾರೋರು, ಹೂ ಮಾರೋರು, ಸೊಪ್ಪು ಮಾರೋರು ಯಾರ ಹತ್ರನೂ ಚೌಕಾಸಿ ಮಾಡಬೇಡ. ಸಾಧ್ಯ ಒಂದು 5 ರೂಪಾಯಿ ಸೇರಿಸ್ಕೊಡು. ಇಲ್ವಾ, ನೋ ಬಾರ್ಗೇನಿಂಗ್. ಯಾಕೆ ಏನು ಕೇಳ್ತೇವೆ? ಯಾಕೆ ಅಂತಂದರೆ ನನಗೆ ಗೊತ್ತಿದೆ, ನಾನು ಈ ಒಂದು ಮೊಳ 2 ರೂಪಾಯಿಗೆ ಮಾರ್ತಿದ್ದೆ. ನಾನು ಒಂದು ಮೊಳ 2 ರೂಪಾಯಿ ಇತ್ತು, ಅದು ಮಲ್ಲಿಗೆ ಹೂವು ಅಂತ ಇಟ್ಕೊಳ್ಳಿ. ಮಾರ್ತಿದ್ದಾಗ ತುಂಬ ಹಿಂದೆ, ಇವು ಬಹುಶಃ 2000s ಮಾಡ್ತಿದ್ದಾಗ 2 ರೂಪಾಯಿಗೆ ಮಾರ್ತಿದ್ದೆ. ಅವಾಗ ಅವರು ಒಂದೂವರೆ ರೂಪಾಯಿ ಕೊಡು, 1.25 ಕೊಡು, 1 ರೂಪಾಯಿ ಕೊಡು ಅಂತೆಲ್ಲ ಕೇಳೋರು. ಅವಾಗ ನಂಗೆ ತುಂಬ ಸಿಟ್ಟು ಬರ್ತಾಯಿತ್ತು, ಯಾಕೆ 2 ರೂಪಾಯಿ ಕೊಡೋಲ್ಲ ಇವರು? ನಂಗೆ ಬೇಜಾರಾಗೋದು ನನಗೆ. ಸೊ ನನ್ನ ಸಂಪಾದನೆ 2 ರೂಪಾಯಿನ ಶುರುವಾಗಿದ್ದು. ಅದಕ್ಕೆ ಮುಂಚೆ ನೆನಪಿಲ್ಲ ನನಗೆ, ಹಂಗಾಗಿ 2 ರೂಪಾಯಿನ ಶುರುವಾಗಿದ್ದು. ಅದನ್ನ ನಿಂತು ಹೇಳ್ತೀನಿ, ಇವತ್ತು ಅವ್ರು 20 ರೂಪಾಯಿ ಹೇಳ್ತಾರೆ ಮಳ, ಕೊಡು, ಅವ್ರು 25 ರೂಪಾಯಿ ಕೊಡು. ಅದು 20 ಕೊಡು, ಏನು ದೇವ್ರ ಸಣ್ಣ ಕೊಟ್ಟಿದ್ದಾನೆ, ಕೊಟ್ಬಿಡು. ಹಾಗೆ ಅಂತ ನಾನು ಹೇಳೋದು. ಆಕೆ ಮಗ ಯಾರು ಓದ್ತಿರ್ಬೋದಲ್ಲ, ಅಥವಾ ಸೊಪ್ಪು ಮಾರೋನ ಮಗ ಯಾರು ಮಗಳು ಏನೋ ಮಾಡ್ತಿರ್ಬೋದಲ್ಲ. ಹಾಗಾಗಿ ಆ ಥರದ ಜೀವನ ಚೆನ್ನಾಗಿತ್ತು, ಒಂಥರ ಇಂಟ್ರೆಸ್ಟಿಂಗ್ ಇತ್ತು. ನೋಡಿ ಅದೇ ಹೇಳೋದು, ಅದು ನನಗೆ ಒಂದು ಹ್ಯುಮ್ಯಾನಿಟಿ, ಒಂದು ಹಂಬಲ್ನೆಸ್ ಕಳಿಸಿದೆ. ಆದರೆ ನೀನು ರೋಡಲ್ಲಿ ಹೂವು ಮಾರ್ತಾನೋ, ಸೊಪ್ಪು ಮಾರ್ತಾನೋ, ತರಕಾರಿ ಮಾರ್ತಾನೋ, ಹಣ್ಣು ಮಾರ್ತಾನೋ, ಆ ಟೋನ್ ಇಟ್ಕೊಳಕ್ಕಾಗಲ್ಲ. ಅಕ್ಕ ನೋಡಕ್ಕ, ಅಣ್ಣ ನೋಡೋಣ, ಈ ಟೋನಿಗೆ ಬರಬೇಕಾಗುತ್ತೆ. ಬಹುಶಃ ಇವತ್ತೆಲ್ಲ ಅಂತ ನೀವು ಎಷ್ಟು ಆರಾಮಾಗಿ ಎಲ್ಲರ ಜೊತೆ ಇರ್ತಿರಲ್ಲ, ಇಂಟರ್ವ್ಯೂ ಮಾಡ್ತಿರಲ್ಲ, ಹೆಂಗೆ ಎಲ್ಲರ ಹತ್ರನೂ ಬರೀತಿರಲ್ಲ. ಅಲ್ಲೆಲ್ಲೋ ಕುರಿ ಮೇಯಿಸೋರ ಮನೆಗೆ ಹೋದರೂ ಅಷ್ಟು ಸುಲಭವಾಗಿ ಬದುಕ್ತೀರಿ, ಇಲ್ಲಾರೋ ದೊಡ್ಡ ಶ್ರೀಮಂತರ ಮನೆಗೆ ಹೋದರೂ ಅಷ್ಟೇ ಆರಾಮ ಇರ್ತೀರಿ. ಹೆಂಗೆ ನಿಮ್ಗೆ ಹೊಂದ್ಕೊಳಕ್ಕಾಗುತ್ತೆ ಅಂದರೆ, ಸರ್ ನಮ್ಮ ಬದುಕು ಹೊಂದ್ಕೊಂಡೇ ಬಂದುಬಿಟ್ಟಿದ್ದೀನಿ ಪ್ರತಿಯೊಂದಕ್ಕೂ. ನಾವು ವಿ ಆರ್ ಯೂಸ್ ಟು ಇಟ್. ಅಂದರೆ ನಮ್ಮ ಬದುಕು ಹೊಂದಾಣಿಕೆಯೇ ಬಂದುಬಿಟ್ಟಿದೆ.